ಕೇರಳದ ಕೊಟ್ಟಿಯೂರು ದೇವರ ದರ್ಶನ ಹೇಗಾಯಿತು ಅಂತ ಹೇಳ್ತೀನಿ. ಹಾಯ್ ಹಲೋ ವೆಲ್ಕಮ್ ಟು ಮೈ ಬ್ಲಾಗ್. ನಾವು ದರ್ಶನಕ್ಕಿರುವ ಸರತಿ ಸಾಲಿನಲ್ಲಿ ಹೊರಟು 6:30ರಿಂದ 7 ಗಂಟೆ ಆಗಿತ್ತು. ನಮ್ಮ ಸುತ್ತಮುತ್ತ ಇರುವವರೆಲ್ಲ ಕನ್ನಡಿಗರೇ ಆಗಿದ್ದರಿಂದ ನಮಗೇನು ತೊಂದರೆ ಆಗಲಿಲ್ಲ. 9 ಗಂಟೆಗೆ ಜನಗಳೆಲ್ಲ ಮುಂದೆ ಹೋಗ್ತಾ ಇದ್ರು. ಸೂರ್ಯನ ಬಿಸಿಲಿಗೆ ಎಲ್ಲರ ತಲೆ ಮೇಲೂ ಶಾಲು ಉಚ್ಕೊಂಡ್ಬಿಟ್ಟಿದ್ರು. ನನಗೆ ಬಿಸಿಲಲ್ಲಿ ಬೆವರು ಜಾಸ್ತಿನೇ ಹಿಡಿತಾ ಇತ್ತು. ಅಷ್ಟರಲ್ಲಿ ಆನೆ ಪ್ರದಕ್ಷಿಣೆ ಹಾಕೊಂಡು ಬಂತು ಅಂತ ಮುಂದೆ ಇರೋರು ಕೂಗ್ತಾ ಇದ್ರು. ಜನಗಳು ಸಾಲಲ್ಲಿ ಹೋಗ್ಲಿ ಅಂತ ಹಾಕಿದ್ರೆ ಕಂಬಿನ, ನಾವು ಆ ಕಂಬಿ ಸಹಾಯನೇ ತಗೊಂಡು ಆಚೆ ಬಂದವರೇ ಆನೆ ಬರೋದನ್ನು ನೋಡ್ತಿದ್ದೋ. ಆನೆ ಮೇಲೆ ದೇವರನ್ನ ತಗೊಂಡು ಪ್ರದಕ್ಷಿಣೆ ಮಾಡ್ತಿದ್ರು. ಇದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ನಮ್ಮ ಸಾಲಿಗೆ ಬಂದು ಸೇರಿಕೊಂಡು ಅಲ್ಲಿಂದ ನಾವು ದರ್ಶನಕ್ಕೆ ಹೊರಟು ಆ ಮೆಟ್ಲುಗಳ ಮೇಲೆ ಸ್ವಲ್ಪ ಜನನೇ ಬಿಡ್ತಿದ್ರು. ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಂದು ಕೊಟ್ಟಿಯೂರಲ್ಲಿ ಶಿವ ತನ್ನ ಪತ್ನಿ ಮತ್ತು ತನ್ನ ಪ್ರೀತಿಯನ್ನು ಕಳ್ಕೊಂಡಂಥ ಜಾಗ. ದರ್ಶನ ಮುಗಿಸ್ಕೊಂಡು ನಾವು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಹೊರಟು. ಇದಾಗಿತ್ತು ನಮ್ಮ ಕೊಟ್ಟಿಯೂರು ದೇವರ ದರ್ಶನ.